ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮ ಮೈದಂದು ಇರುಮುಡಿ ಇತ್ತು. ಅದಕ್ಕಾಗಿ ನಾನು ಬೇಗ ಎದ್ದು ಸ್ನಾನ ಮಾಡಿಕೊಂಡು ಮನೇಲಿ ಸ್ವಲ್ಪ ದೀಪ ಹಚ್ಬಿಟ್ಟು ವೆಜಿಟೇಬಲ್ ಪುಲಾವ್ ಮಾಡಿಟ್ಬಿಟ್ಟು ಅಮ್ಮ ಟೀ ಕೇಳಿದ್ರು. ಟೀ ಅವ್ರಿಗೆ ಇಟ್ಕೊಟ್ಬಿಟ್ಟು ನಾನು ದೇವಸ್ಥಾನಕ್ಕಂತ ಹೋದೆ. ಬೆಳಗ್ಗೆ ಒಂದು 8:30 8:45ಗೆ. ಸರಿ, ಅವ್ರು ಇನ್ನೂ ಬಂದಿರಲಿಲ್ಲ. ಯಾರೂ ಸ್ವಲ್ಪ ಹೊತ್ತು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ದೊಡ್ಡ ಅವರು ಬಂದರು, ನಾನು ನಮ್ಮ ಹಸ್ಬೆಂಡು ಹೋಗಿದ್ದಿದ್ದು. ಸೊ ಬಂದರು. ಸರಿ, ಇರುಮುಡಿ ಎಲ್ಲ ಆಯಿತು. ಸರ್, ಅಲ್ಲೇ ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರು ಎಲ್ಲರ ಹತ್ರ ಮಾತಾಡ್ಕೊಂಡಿದ್ಬಿಟ್ಟು ನಾನು ಮನೆಗೆ ರಿಟರ್ನ್ ಆದೆ. ಬಂದು ಟಿಫನ್ ತಿಂದುಬಿಟ್ಟು ನನ್ನದು ಚಿಕ್ಕ ಮಗಳು ನನಗೆ ಪಿಲ್ಲೋನು ಬೆಡ್ಶೀಟ್ ಬೇಕು ಅಂದ್ಲು. ಅದಕ್ಕಾಗಿ 3 ಜನ, ನಾನು ನನ್ನ ದೊಡ್ಡ ಮಗಳು, ಚಿಕ್ಕ ಮಗಳು 3 ಜನ ಡಿಮಾರ್ಟ್ಗೆ ಹೋದ್ವಿ. ಡಿಮಾರ್ಟ್ಗೆ ಹೋಗಿ ಅಲ್ಲಿ ಸ್ವಲ್ಪ ಏನು ಬೇಕೋ ಅದನ್ನು ಮಾತ್ರ ಪರ್ಚೇಸ್ ಮಾಡಿದ್ವಿ. ಒಂದು ಬೆಡ್ಶೀಟು, 2 ಪಿಲ್ಲೋ, ಈ ಥರ ಸ್ವಲ್ಪ ಕ್ರಾಕರಿ ಐಟಮ್ಸು, ಈ ಥರದ್ದು ನಾವು ಪರ್ಚೇಸ್ ಮಾಡಿದ್ದು. ಅಲ್ಲಿ ಆದರೆ ತುಂಬಾ ಫ್ರಾಕ್ಗಳು ಎಳೆ ಮಕ್ಳಿಗಾಗುವಂಥ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು. ಸರಿ, ನಾವು ನೋಡಿಬಿಟ್ಟು ಸುಮ್ಮನೆ ಇಟ್ಬಿಟ್ಟು ಬಂದುಬಿಟ್ವಿ. ಸ್ವಲ್ಪ ಎಲ್ಲ ಒಂದು ರೌಂಡ್ ಎಲ್ಲ ಹಾಕ್ಕೊಂಡು ಹಾಗೆ ಮನೆ ಬಿಲ್ ಮಾಡಿಸ್ಕೊಂಡು ನಾವು ಅಲ್ಲಿ ಇವರು ಹೊಟ್ಟೆಶೆ ಅಂತ ಐಸ್ ಕ್ರೀಮ್ ತಿಂದರು. ಪಾಪ್ಕಾರ್ನ್ ತೊಗೊಂಡು ತಿಂದ್ಬಿಟ್ಟು ಹಂಗೆ ಮನೆಗೆ ರಿಟರ್ನ್ ಆದ್ವಿ. ನಾವು ಬರೋ ಅಷ್ಟೊತ್ತಿಗೆ ಚೆರ್ರಿ ಎಗರ್ಲಾಡ್ತಾ ಇದ್ದ, ಹಂಗೆ ಮನೇನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೀರ ಅಂತ. ಸರಿ, ಊಟ ಮಾಡಿಬಿಟ್ಟು ನಮ್ಮಮ್ಮ ಚಕ್ಲಿಗೇನು ಸುಡೋಕ್ಕೆ ರೆಡಿ ಮಾಡಿದ್ರು. ನನ್ನ ಚಿಕ್ಕ ಮಗಳು ನನಗೆ ಚಕ್ಲಿ ಸುಟ್ಕೊಡಮ್ಮ ಅಂತ ಕೇಳಿದ್ಲು. ಅದರಿಂದ ನಮ್ಮ ಅಮ್ಮ ಎಲ್ಲ ಸುಟ್ಕೊಟ್ರು. ಅದೆಲ್ಲ ಸುಟ್ಟಾದ್ಮೇಲೆ ಕಿಚನ್ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ. ಸರಿ, ಹೊರಗಡೆ ಒಂದು 5 ನಿಮಿಷ ಕೆಲಸ ಇತ್ತು. ಅಲ್ಲಿ ಫ್ರೆಂಡ್ ಮನೆಗೆ ಹೋಗಿದ್ವಿ, ನಾನು ನನ್ನ ದೊಡ್ಡ ಮಗಳು. ಅಲ್ಲಿ ಹೋಗಿ ಬಂದಮೇಲೆ ನಾನು ಬಟ್ಟೆ ಫೋಲ್ಡ್ ಮಾಡೋಕ್ಕೆ ಕೂತ್ಕೊಂಡೆ. ಅವರಿಬ್ಬರೂ ನಾನು ಪನ್ನೀರ್ ಫ್ರೈಡ್ ರೈಸ್ ಮಾಡ್ತೀನಮ್ಮ, ನೀನೇನು ಮಾಡಬೇಡ ಅಂದರು. ಎಲ್ಲ ಅವರೇ ಮಾಡಿದ್ರು. ನಂದು ವೀಡಿಯೋ ತೆಗ್ದಿದ್ದು ಅವರೇ ಎಲ್ಲ ತಗೊಂಡು. ಸರಿ, ತುಂಬಾ ಟೇಸ್ಟಿಯಾದ ಪನ್ನೀರ್ ಫ್ರೈಡ್ ರೈಸ್ ಆಯಿತು ಇವತ್ತು ಡಿನ್ನರ್ಗೆ. ಇದು ಫ್ರೆಂಡ್ಸ್ ಇವತ್ತಿನ ಮೆನು ವ್ಲಾಗ್. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ವ್ಲಾಗ್.